ನಾಣಿ ಮೇಡಮ್, ಮೀನಾಕ್ಷಿಗೆ ಫೋನ್ ಮಾಡಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಹೇಳ್ತೀಯಾ? ಸರಿ ಮೇಡಮ್. ಅಮ್ಮ 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 ಅಬ್ಬಬ್ಬಬ್ಬಾ, ಏನೋ? ಅಪ್ಪ ಫೋನ್ ಮಾಡ್ತಿದ್ದಾರೆ. ಎತ್ತು ಮಾತಾಡು, ಏನಾಗತ್ತೆ? ಹಲೋ ಅಪ್ಪ. ಏನ್ ಮಾಡ್ತಿದೀಯೋ? ಫೋನ್ ನೋಡ್ತಿದ್ದೆ. ಫೋನಲ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಅಪ್ಪ. ನಿಮ್ಮ ಅಮ್ಮನಿಗೆ ಒಂದು ನಿಮಿಷ ಫೋನ್ ಕೊಡು. ಅಮ್ಮ, ಅಪ್ಪ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೇಳ್ರಿ. ನೀನ್ ತಕ್ಷಣ ಅಭಿದಿವ್ಯನ ಕರ್ಕೊಂಡು ಶ್ರೀ ಹಾಸ್ಪಿಟಲ್ಗೆ ಬಂದ್ಬಿಡು. ಯಾಕ್ರಿ? ದೇವಸ್ಥಾನದಲ್ಲಿ ಜಾನಕಿ ಅವರು ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ಏನ್ರಿ ನೀವ್ ಹೇಳ್ತಿರೋದು? ಮೇಡಮ್ ಅವರು ತಲೆ ಸುತ್ತ ಬಿದ್ದೋದ್ರ? ಮೇಡಮ್ ಅವ್ರು ಅಲ್ವೇ, ಜಾನಕಿ ದೇವಿ ಅವರು. ಅದೇ ರೀ, ಜಾನಕಿ ದೇವಿ ಅವರ ಮೇಡಮ್ ಅವರು. ಯಾವ ಮೇಡಮ್ ಅವರು? ಗಂಗಾ ಮೇಡಮ್. ಅದೇ ಯಾವ್ದೋ ಮೇಡಮ್ ಬಿಡ್ರಿ. ಏನೇ ಇನ್ನು ತಾಯಿ ಮಗ ಇಬ್ರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿಡ್ಬೇಕು ಅಂತ ನೋಡ್ತಾ ಇದ್ರಾ? ನನಗೆಲ್ಲ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಹಾ, ಜಾನಕಿ ದೇವಿಯವರೇ ಗಂಗಾ ಮೇಡಮ್ ಅವರು ಅಂತ ನನಗೂ, ಜೈಸರ್ಗೂ, ಅವ್ರ ಇಡೀ ಫ್ಯಾಮಿಲಿ ಎಲ್ರಿಗೂ ಗೊತ್ತಾಗೋಯ್ತು. ಈ ವಿಷಯ ನಿನಗೂ ಕೇಶವನಿಗೂ ಮೊದಲೇ ಗೊತ್ತಿದ್ರು ನನಗೇನೂ ಗೊತ್ತಿಲ್ಲ ತರ ನನ್ನ ಹತ್ರ ನಾಟಕ ಮಾಡ್ತಿದ್ದೀರಾ. ಜೊತೆಗೆ ಫ್ಯಾನ್ ಬೀಳುತ್ತೆ ಅಂತ ನನಗೆ ಭಯಪಡಿಸ್ತಿದ್ದೀರಾ. ಕ್ಷಮಿಸ್ಬಿಡ್ರಿ. ನಿಜ ಹೇಳಿದ್ರೆ ನಿಮ್ಗೆ ಶಾಪತ್ತಾಗತ್ತೆ ಅಂತ ರಾಮಕೃಷ್ಣ ಅವರು, ಚಂದ್ರಿಕಾ ಮೇಡಮ್ ಅವರು ನಿನಗಾಗೆ ಹೇಳಿದ್ರು ಅಲ್ವಾ? ನನಗೆಲ್ಲ ಗೊತ್ತು ಕಣೆ. ಅವ್ರಿಗಿವತ್ತು ಸಾರ್ ಕೈಲಿದೆ. ನಮಗೆ ಮನೆ ಕಟ್ಟಿಸ್ಕೊಟ್ಟಿರೋ ಗಂಗಾ ಮೇಡಮ್ ಅವ್ರಿಗೆ ನಾವು ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಸಾಕ್ಷಾತ್ ಜೈ ಸರ್ ಮಕ್ಕಳಾಗಿರೋ ಅಭಿದಿವ್ಯನ ಯಾರ್ದೋ ಮಕ್ಕಳು ಅನ್ಕೊಂಡಿದ್ವಿ. ನಿಜ ಗೊತ್ತಿರೋ ನೀನು ಕಣ್ಣಿದ್ದು ನೋಡಕ್ಕಾಗ್ದಿರೋ ಕುರುಡನಾಗೆ ಅಂತ ತಪ್ಪು ನಾನೇನ್ ಮಾಡಿದ್ದೆ ಮೀನಾಕ್ಷಿ? ಹೌದು ರೀ, ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆಲ್ಲ ನಾವು ಶಿಕ್ಷೆ ಅನುಭವಿಸ್ಲೇಬೇಕು. ಅದಾಮೇಲೆ ಮೊದಲು ನೀನು ಅಭಿ ಅವ್ರನ್ನ, ದಿವ್ಯಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ಬಿಡು. ಕರ್ಕೊಂಡು ಬರೋದಕ್ಕಷ್ಟಕ್ಕೂ ಅವ್ರು ಎಲ್ಲಿದ್ದಾರೆ? ಮೇಡಮ್ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ. ಅಯ್ಯಯ್ಯೋ, ಮೇಡಮ್ ಅವ್ರಿಗೆ ಹಿಂಗೆ ಆಗಿದೆ ಅಂತ ಗೊತ್ತಿಲ್ಲದೆ ಎಲ್ಲೆಲ್ಲಿ ಹುಡುಕ್ತಿದ್ದಾರೋ ಏನೋ ಪಾಪ. ಸರಿ ಬಿಡು, ಅವ್ರ ವಿಷಯನ ನಾನು ನೋಡ್ಕೋತೀನಿ. ನೀನು ಕೇಶವ ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಇಲ್ಲಿ ನೋಡು, ಬರೋ ದಾರಿಯಲ್ಲಿ ಮಕ್ಳೇನಾದ್ರು ಕಾಣಿಸಿದ್ರೆ ನನಗೆ ಕಾಲ್ ಮಾಡಿ ನಿಮ್ ಜೊತೆ ಕರ್ಕೊಂಡು ಬನ್ನಿ. ಆಯ್ತು ರೀ. ಏನ್ರಿ ಅಲ್ಲಿ ಹುಷಾರು. ಸಾಯಿಸ್ಬಿಡ್ತೀನಿ ಮತ್ತೆ ಮಾತು ಹೇಳಿದ್ರೆ. ಇಡೇ ಫೋನು. ಲೋಕೇಶ್ವ, ನಿಮ್ಮ ಅಪ್ಪನ್ಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು. ಗಂಗಾ ಮೇಡಮ್ ಅವ್ರ ಜೊತೆಗೆ ಆ ಕುಟುಂಬದವ್ರೆಲ್ಲ ಆಸ್ಪತ್ರೆಯಲ್ಲಿ ಇದಾರಂತೆ. ನಮ್ಮನ್ನು ಬಾ ಅಂತ ನಿಮ್ಮ ಅಪ್ಪ ಹೇಳಿದ್ರು. ಅಪ್ಪಂಗೇನು ಆಗಿಲ್ಲ ಅಲ್ವಾ ಅಮ್ಮ? ಹುಷಾರಾಗೇ ಇದ್ದಾರಲ್ವಾ? ನಿಮ್ಮ ಅಪ್ಪಂಗೇನೋ ಆಗಿಲ್ಲ ಕಣೋ. ಗಂಗಾ ಮೇಡಮ್ ಅವರೇ ತಲೆ ಸುತ್ತಿ ಬಿದ್ದೋದ್ರಂತೆ. ನಾವಲ್ಲಿಗೆ ಹೋದ್ರೆ ಏನೇನ್ ಬಯಸ್ಕೋಬೇಕೋ ಏನೋ. ಸರಿ, ನಡಿ ಹೋಗೋಣ, ನಡಿ. ಮೇಡಮ್, ಏನ್ ನಾಣಿ, ಮಕ್ಕಳನ್ನ ಕರ್ಕೊಂಡ್ ಬಾ ಅಂತ ಮೀನಾಕ್ಷಿಗೆ ಹೇಳಿದ್ಯಾ? ಫೋನ್ ಮಾಡಿದೆ ಮೇಡಮ್. ಗಂಗಾ ಮೇಡಮ್ ಅವರು ಇನ್ನೂ ಮನೆಗೆ ಬಂದಿಲ್ಲ ಅಂತ ಮಕ್ಕಳು ಭಯಪಟ್ಟು ಹುಡ್ಕಕ್ ಹೋಗಿದಾರಂತೆ. ಅಯ್ಯಯ್ಯೋ, ಚಿಕ್ಕ ಮಕ್ಕಳು ಅವ್ರ ಅಮ್ಮನಿಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಿದಾರೋ ಏನೋ. ನೀವೇನು ಭಯ ಪಡಬೇಡಿ ಮೇಡಮ್. ಅವಸರಪಟ್ಟು ಈ ವಿಷಯನ ಜೈಸರ್ಗೆ ಹೇಳ್ಬೇಡಿ. ನಾನು ಹೋಗಿ ಮಕ್ಕಳು ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಬೇಗ ಹೋಗಿ ಕರ್ಕೊಂಡ್ ಬಾ. ಸರಿ ಮೇಡಮ್, ಹುಷಾರು. ಅಯ್ಯೋ,
ಇದೇನ್ ಚಂದ್ರಿಕಾ, ಬೀಗ ಹಾಕಿ ಎಲ್ಲಿಗೆ ಹೋಗಿದ್ದಾಳೆ? ಗಂಗಾ ಮನೆಗೆ ಹೋಗಿದ್ದಾಳ, ನೋಡ್ಕೊಂಡ್ ಬನ್ನಿ. ಗಂಗಾ ಮನೆ ಕೂಡ ಬೀಗ ಹಾಕಿದೆ ಕಣೆ. ಎಲ್ರು ಎಲ್ಲಿಗೆ ಹೋಗಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಪೌಡ್ರು. ನಿಮಗ್ ಮತ್ತಿನ ಔಷಧಿ ಕೊಟ್ಟು ಜೈ ಗಂಗಾ ಬಗ್ಗೆ ವಿಷಯ ತಿಳ್ಕೊಳ್ಳೋದಿಕ್ಕೆ ನಾಣಿ ಜೊತೆ ಗಂಗಾನ್ ಹುಡ್ಕೋದಿಕ್ಕೆ ಎಲ್ಗೋ ಹೋಗಿದ್ದಾರೆ. ನಮ್ ಮುದ್ಕಿ ಮತ್ತೆ ಅತ್ಗೆ ಇನ್ನೆಲ್ಲೋ ಹೋಗಿದ್ದಾರೆ. ಗಂಗಾನ್ ನೋಡ್ದೆ ಅಂತ ಆ ACP ಜೈಗೆ ಫೋನ್ ಮಾಡ್ದ ಅಂತ, ಗಂಗಾನ ಲಾರಿಯಿಂದ ಡಿಕ್ಕಿ ಹೊಡ್ಸ್ದೆ ಅಂತ ನಿತ್ಯ ನಮ್ಮ ಹತ್ರ ಹೇಳಿದ್ಲು. ನಾವೇನೋ ಮಕ್ಳನ್ನ ಅನಾಥಾಶ್ರಮಕ್ಕೆ ಸೇರ್ಸೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಏನೂ ಅರ್ಥ ಆಗ್ತಿಲ್ಲ ಪೌಡ್ರು. ನನಗೆಲ್ಲ ಅರ್ಥ ಆಯ್ತು ಚಂದ್ರಿಕಾ. ನಿತ್ಯ ನಮ್ಮನ್ನ ಚೀಟ್ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಅವಳು ನಮ್ಮನ್ನ ಯಾಕೆ ಚೀಟ್ ಮಾಡ್ತಾಳೆ ಪೌಡ್ರು? ಗಂಗಾನ ನೋಡ್ದೆ ಅಂತ ಆ ACP ಜೈಗೆ ಹೇಳ್ದ ಅಂತ ನಿತ್ಯ ಹೇಳಿದ್ಲಲ್ವಾ? ಹಾಗಿದ್ದಾಗ ನಿತ್ಯ ಆಕ್ಸಿಡೆಂಟ್ ಮಾಡಿದ್ರೆ ಆ ವಿಷಯ ಪೊಲೀಸರಿಗೆ ಗೊತ್ತಾಗದೆ ಹೇಗಿರುತ್ತೆ? ಪೊಲೀಸರು ಎನ್ಕ್ವೈರಿ ಮಾಡದೇ ಇರ್ತಾರ? ಸತ್ತೋಗಿರೋದು ಗಂಗಾನ ಇಲ್ಲ ಬೇರೆಯವ್ರ ಅಂತ ಅವರಿಗೆ ಗೊತ್ತಾಗದೇ ಇರತ್ತಾ? ಗೊತ್ತಾದ್ರೆ ಯಾರು ಆಕ್ಸಿಡೆಂಟ್ ಮಾಡಿದ್ರು ಅಂತ ವಿಚಾರಿಸದೇ ಇರ್ತಾರ? ಸತ್ತೋಗಿದ್ದು ಗಂಗನೇ ಆಗಿದ್ರೆ ಇಷ್ಟೊತ್ತಿಗೆ ಟಿವಿಲಿ ಬ್ರೇಕಿಂಗ್ ನ್ಯೂಸ್ ಬರ್ತಿರ್ಲಿಲ್ವಾ? ಇದ್ಯಾವುದನ್ನು ಯೋಚನೆ ಮಾಡದೇನೆ ಓಡೋಡಿ ಬಂದ್ವಿ ಬೆದ್ರ ಹಾಗೆ. ಕರೆಕ್ಟ್ ಪೌಡ್ರು. ಅಷ್ಟಕ್ಕೂ ನಿತ್ಯ ಸಾಯಿಸಿದ್ದು ಗಂಗಾನ ಬೇರೆಯವ್ರನ್ನ? ಯಾರನ್ನ ನೋಡಿ ಯಾರು ಅನ್ಕೊಂಡ್ಲು. ಮಧ್ಯದಲ್ಲಿ ನಾವು ಸಿಕ್ಕಾಕೊಳ್ಳೋ ತರ ಇದೀವಲ್ಲ. ಮೊದಲು ನಿತ್ಯ ಹತ್ರ ಹೋಗೋಣ. ಅವಳು ಯಾರನ್ನ ಸಾಯಿಸಿದ್ಲು ಕ್ಲಾರಿಟಿಯಾಗಿ ತಿಳ್ಕೊಳ್ಳೋಣ. ಆಮೇಲೆ ಏನ್ ಮಾಡೋದಂತ ಯೋಚನೆ ಮಾಡೋಣ. ಏನೋ ಅನ್ಕೊಂಡಿದ್ದೆ, ಆದ್ರೆ ನಿಮ್ ತಲೆ ಪಾದ್ರಸದ ಕೆಲಸ ಮಾಡ್ತಿದ್ದೆ ಪೌಡ್ರು. ಮತ್ತಲ್ಲಿ ಜೈಗೆ ಗಂಗಾ ಬದುಕೆ ಇದ್ದಾಳೆ ಅಂತ ಹೇಳಿದ್ರೆ ಹೊರತು ಈಗ ಅವಳು ಸತ್ತಿದಳೋ ಇಲ್ವೋ ತಿಳ್ಕೋಬೇಕು ಅಂತ ಕ್ಲಾರಿಟಿ ಕೊಟ್ರಿ. ನಡೀರಿ ನಿತ್ಯ ಹತ್ರ ಹೋಗೋಣ. ಬನ್ನಿ ಬನ್ನಿ. ಡಾಕ್ಟರ್, ಅವಳು ಹೇಗಿದ್ದಾಳೆ? ಕಾನ್ಶಿಯಸ್ ಆದ್ಲಾ? ಏನಾದರೂ ಹೇಳಿದ್ಲಾ? ರೈಟ್ ಸರ್. ಮೊದಲು ನೀವೊಂದು ವಿಷಯ ಹೇಳಿ. ಇದಕ್ಕೂ ಮುಂಚೆ ಏನಾದರೂ ಆಕ್ಸಿಡೆಂಟ್ ಆಗಿತ್ತಾ? ಐ ಮೀನ್ ತಲೆಗೆ ಬಲವಾದ ಏಟೆ ಏನಾದರೂ ಬಿದ್ದಿತ್ತಾ? ನಡೆದಿತ್ತು ಡಾಕ್ಟರ್. 8 years ಬ್ಯಾಕ್ ತುಂಬ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಅವಳು ಸತ್ತೋದ್ಲು ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಆದರೆ ಹಳೇದು ಮರ್ತೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವಳಿಗೆ ಸ್ಕಲ್ ಮೇಲೆ ತುಂಬಾ ದೊಡ್ಡ ಏಟ್ ಆಗಿರೋ ಹಾಗಿದೆ. ಬ್ರೈನ್ ಸ್ಕ್ಯಾನ್ ಮಾಡಿಸಿದ್ವಿ. ತುಂಬಾ ನ್ಯೂರಲ್ಸ್ ಆಕ್ಟಿವೇಟ್ ಆಗಿಲ್ಲ. 2-3 ಜಾಗದಲ್ಲಿ ಬ್ಲಡ್ ಕ್ಲಾಟ್ ಕೂಡ ಆಗಿದೆ. ಅಂದ್ರೆ ಡಾಕ್ಟರ್ ಅವಳು ಹಳೇದನ್ನ ಹೆಚ್ಚು ಕಮ್ಮಿ ಮರ್ತೋಗಿದ್ದಾಳೆ. ಆ ಮೆಮೊರೀಸನ್ನ ನೆನ್ಪು ಮಾಡೋ ನ್ಯೂರೋಸ್ ಆಕ್ಟಿವ್ ಆಗಿ ಇಲ್ದಿರೋದಕ್ಕೆ ನಡೆದಿದ್ದು ಯಾವತ್ತಿಗೂ ಅವಳಿಗೆ ನೆನಪಬಾರ್ದೇ ಇರ್ಬೋದು. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನಮ್ ಗಂಗಂಗೆ ಯಾವತ್ತಿಗೂ ಹಳೆದೆಲ್ಲ ನೆನಪಿಗೆ ಬರಲ್ವಾ? ಹೌದು ಮೇಡಮ್, ನೀವು ಬಲವಂತದಿಂದ ಅವಳಿಗೆ ಹಳೇದನ್ನ ನೆನಪು ಮಾಡೋ ಪ್ರಯತ್ನ ಮಾಡಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಆಗತ್ತೆ. ಮೆದುಳು ತೀವ್ರವಾದ ಒತ್ತಡಕ್ಕೆ ಗುರಿಯಾಗತ್ತೆ. ಬ್ರೈನ್ ಡೆಡ್ ಆಗಿ ಕೋಮಾಗ್ ಹೋಗ್ಬೋದು. ಡಾಕ್ಟರ್,
ಅದಕ್ಕೆ ಯಾವ ಟ್ರೀಟ್ಮೆಂಟು ಇಲ್ವಾ? ಇಷ್ಟು ಅಡ್ವಾನ್ಸ್ ಸೈನ್ಸ್ ಕೂಡ ಏನು ಮಾಡೋಕ್ಕಾಗಲ್ವಾ? ಡೆಡ್ ಆಗಿರೋ ನ್ಯೂರೋಸ್ನ ಶಾಕ್ ಟ್ರೀಟ್ಮೆಂಟಿಂದ ಆಕ್ಟಿವೇಟ್ ಮಾಡ್ಬೋದು, ಬಟ್ ಅದು ತುಂಬ ರಿಸ್ಕ್ ಆಗಿರೋ ಕೆಲಸ. ಆವಾಗಲೂ ಕೂಡ ಬ್ರೈನ್ ಡೆಡ್ ಆಗ್ಬೋದು. ಏನ್ ಡಾಕ್ಟರ್ ಇದು? 8 ವರ್ಷದಿಂದ ಅವಳಿಲ್ಲ ಅಂತ ನೋವು ಪಟ್ವಿ. ಇಷ್ಟು ದಿನ ನನ್ನ ಮಗ ಒಂದು ದಿನ ಒಂದು ಕ್ಷಣ ಕೂಡ ಆನಂದವಾಗಿರ್ಲಿಲ್ಲ. ಎಷ್ಟು ದಿನ ಹಸ್ಕೊಂಡಿದಾನೋ, ಎಷ್ಟು ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದಾನೋ ನನ್ನ ಕಣ್ಣಾರೆ ನೋಡಿದ್ದೀನಿ. ದೇವರ ದಯೆಯಿಂದ ಅವಳು ಜೀವಂತವಾಗಿದ್ದಾಳೆ ಅಂತ ಸಂತೋಷ ಪಟ್ವಿ. ಈಗ ನೋಡಿದ್ರೆ ನೀವು ಅವಳಿಗೆ ಹಳೆದ ನೆನಪಿಗೆ ಬರೋದಿಲ್ಲ ಅಂತಿದ್ದೀರಾ. ಕಟ್ಕೊಂಡಿರೋನ್ನ ಗುರ್ತು ಹಿಡಿಲಿಲ್ಲ. ನನ್ನ ಮೊಮ್ಮಗ ಮೊಮ್ಮಗಳು ಒಂದಾಗಬೇಕು ಅಂತ ನಾನಿನ್ನೂ ಜೀವಂತವಾಗಿದ್ದೀನಿ. ಒಂದಾಗೋದು ಅಂದ್ರೆ ಹೀಗ? ಇದನ್ನ ನೋಡೋಕೆ ನಾನಿನ್ನೂ ಬದುಕಿದ್ದೀನ? ಅಯ್ಯೋ ದೇವ್ರೆ, ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ಐ ಆಮ್ ಸಾರಿ ಮೇಡಮ್, ಇನ್ನು ಆ ದೇವರೇ ದಯ ತೋರಿಸ್ಬೇಕು. ಆ ದೇವರ ಸನ್ನಿಧಿಯಲ್ಲೇ ಅಲ್ವಾ ಇವ್ರು ಭೇಟಿ ಆಗಿದ್ದು. ಆ ದೇವರೇ ಅಲ್ವಾ ಇವ್ರನ್ನ ಒಂದ್ ಮಾಡಿದ್ದು. ದಯೆ ತೋರ್ಸೋದು ದೇವ್ರೇ ಆಗಿದ್ರೆ ಪರಿಸ್ಥಿತಿನ ಇಷ್ಟು ದೂರ ಯಾಕೆ ತಗೊಂಡ್ ಬರ್ತಾನೆ? ಇನ್ನು ಯಾಕೆ ಶಿಕ್ಷಿಸ್ತಾನೆ? ಜೂನಿಯರ್ ಜೈ ಬರ್ತಿದ್ದಾನೆ.
ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತಂದೆ. ಹೇಳ್ದ ಹಾಗೆ ವಾಪಸ್ ಕೂಡ ಬಂದೆ. ಆದ್ರೆ ನನ್ನ ಮೇಲೆ ಅಷ್ಟು ಕೋಪ ಯಾಕೆ ಗಂಗಾ? ನೀನ್ ನನ್ನನ್ನೇ ಗುರ್ತಿಡಿತಿಲ್ವಲ್ಲ? ನಮ್ಮ ಹಳೆ ಜೀವನ ಏನಾದ್ರೂ ಕೆಟ್ಟ ಕನ್ಸ ಮರ್ತೋಗೋದಕ್ಕೆ? ಸಾವನ್ನೇ ಗೆದ್ದು ಬಂದಿರೋಳು ನೀನು. ಇನ್ನು ಮೆದುಳನ್ ಗೆಲ್ಲಕ್ಕಾಗಲ್ವಾ? ನೆನಪುಗಳನ್ನ ಜ್ಞಾಪಕ ಮಾಡ್ಕೊಳಕ್ಕಾಗಲ್ವಾ? ನಿನ್ ಪ್ರಾಣನ, ನಿನ್ ಉಸಿರನ್ನ ಗುರ್ತಿಡ್ಯಕ್ಕಾಗಲ್ವಾ? ಅಮ್ಮ ಗಂಗಾ, ಕೇಳಿಸ್ಕೊತಿದ್ಯಾ ತಾಯಿ? ನಿನ್ಗೋಸ್ಕರನೇ ಹೊಡ್ಕೋತಿರೋ ಅವ್ನ ಹೃದಯದ ಶಬ್ದ ನಿನಗೆ ಕೇಳಿಸ್ತಿಲ್ವಾ? ನಮ್ಮನ್ ಗುರ್ತು ಹಿಡಿದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ನಿನ್ ಗಂಡನ್ನಾದ್ರೂ ನೆನಪು ಮಾಡ್ಕೊಳಮ್ಮ. ಕಣ್ ತೆಗೆದು ಅವನಿಗೆ ಹೇಳಮ್ಮ, ನಿನ್ನ ಮರ್ತು ಹೋಗಿಲ್ಲ ಅಂತ ಹೇಳು. ಅಮ್ಮ, ನೀನ್ ನೋಡಿದ ಸಂತೋಷ ಇನ್ನು ಕಣ್ಣಲ್ಲಿ ಕಾಣಿಸ್ಬೇಕಾದ್ರೇನೆ ಆ ಸಂತೋಷನ ಕಣ್ಣೀರಲ್ಲಿ ಮುಳುಗಿಸ್ಬಿಟ್ಟಿಯಲ್ಲ. ನಿನಗೆ ನಮ್ಮೆಲ್ರನ್ನೂ ನಗ್ಸೋದೇ ಅಲ್ವಾ ಗೊತ್ತಿರೋದು? ಯಾವಾಗಿಂದ ಹೀಗೆ ಅಳ್ಸೋದನ್ನು ಕಲ್ತಿದೀಯ? ಅಮ್ಮ ಅಮ್ಮ, ಕಣ್ಬಿಟ್ಟು ಜೈ ಕಣ್ಣೀರು ಒರೆಸಮ್ಮ. ಒಂದು ಮಾತು ಅವನ ಹತ್ರ ಹೇಳು, ನೀವು ನೆನಪಿದ್ದೀರ ಅಂತ ಹೇಳಮ್ಮ. ಅಜ್ಜಿಯವರೇ, ಕಲ್ಪನಾ ಮೇಡಮ್, ಜೈ ಅವ್ರಿಗೆ ಧೈರ್ಯ ಹೇಳಬೇಕಾಗಿರೋ ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಇವಾಗ ಸಾಂತ್ವನ ಹೇಳಬೇಕಾಗಿರೋದು ಪ್ರಜ್ಞೆ ಇಲ್ದಿರೋ ಗಂಗಾ ಅವ್ರಿಗಲ್ಲ, ಅವರಿಗೋಸ್ಕರ ನೋವು ಪಡ್ತಾ ಇರೋ ಜೈ ಅವ್ರಿಗೆ. ಹೋಗಿ ಸಮಾಧಾನ ಮಾಡಿ ಪ್ಲೀಸ್. ಎಲ್ಲ ಗೊತ್ತಿದ್ದು ಅವನಿಗೆ ಹೇಗಪ್ಪ ಸಮಾಧಾನ ಮಾಡೋದು? ಏನಂತ ಹೇಳಿ ಸಮಾಧಾನ ಮಾಡೋದು? ಗಂಗಾ ನನ್ನನ್ನು ಯಾಕೆ ಗುರ್ತು ಹಿಡಿತಿಲ್ಲ ಅಜ್ಜಿ ಅಂತ ಅವನು ಕೇಳ್ತಾ ಇದ್ರೆ ಏನಂತ ಉತ್ತರ ಕೊಡೋದು? ಹೇಗೆ ಅವನ ಕಣ್ಣೀರನ್ನ ಒರೆಸೋದು? ಗಂಗಾ ಇಲ್ಲ ಅನ್ಕೊಂಡ್ ಮೊದಲು ಜೈ ದಿನ ಅಳ್ತಿದ್ದ. ನಿದ್ದೆಲ್ ಕೂಡ ಗಂಗಾ ಗಂಗಾ ಅಂತ ಕನವರಿಸ್ತಿದ್ದ. ಗಂಗಾ ಇಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದ ಅವನು. ಚಿಕ್ಕ ಮಕ್ಕಳಿಗೆ ಹೇಳ್ದಾಗೆ ಗಂಗಾ ಎಲ್ಲಿಗೂ ಹೋಗಿಲ್ಲ ಕಂದ, ಬೇಗ ವಾಪಸ್ ಬರ್ತಾಳೆ ಅಂತ ಹೇಳಿ ಸಮಾಧಾನ ಮಾಡ್ತಿದ್ವಿ. ನಿಜವಾಗ್ಲೂ ಗಂಗಾ ವಾಪಸ್ ಬಂದಿದ್ದಾಳೆ. ಆದ್ರೆ ಕಲ್ಪನಾ ಮೇಡಮ್, ಪ್ರಾಬ್ಲಮ್ ನಂಗೆ ಅರ್ಥ ಆಯಿತು. ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಹೋಪ್ ಇದೆ. ಒಬ್ಬ ಪೊಲೀಸ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಜೈ ಅವ್ರನ್ನ ನಾನು ಕನ್ಸೋಲ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ ನೀವೇ ಅವ್ರಿಗೆ ಸಮಾಧಾನ ಮಾಡಬೇಕು. ಅವ್ರು ಎಷ್ಟು ಬೇಗ ಈ ದುಃಖದಿಂದ ಹೊರಗೆ ಬರ್ತಾರೋ ಅಷ್ಟು ಬೇಗ ಗಂಗಾ ಅವ್ರನ್ನ ರಿಕವರಿ ಮಾಡ್ಕೊಳ್ತಾರೆ. ಪ್ಲೀಸ್ ನೀವು ಹೋಗಿ.